ಹೆಲೋ ಫ್ರೆಂಡ್ಸ್, ತುಂಬ ದಿನದಿಂದ ಫ್ರಿಡ್ಜ್ ಸೆಟಪ್ಪಲ್ಲಿ ಫಿಶ್ ಬಿಡಬೇಕು ಅಂತೇಳಿ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಈ ಎರಡು ಫ್ರಿಡ್ಜ್ ಬಾಕ್ಸ್ನ ತಂದಿದ್ದೀನಿ. ಡಬಲ್ ಡೋರು ಆ್ಯಂಡ್ ಒಂದು ಸಿಂಗಲ್ ಡೋರ್ ಫ್ರಿಡ್ಜ್ ತಂದಿದ್ದೀನಿ. ಫಸ್ಟ್ ಇದನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡೆ, ಹಾಗೆ ಮನೇಲಿ ಕೂಡ ಬೈಸ್ಕೊಂಡೆ. ಈ ಫಿಶ್ ಹಾಬಿಲ್ ಮನೇಲಿ ಬೈಸ್ಕೊಳ್ಳೋದೆಲ್ಲ ಕಾಮನ್, ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಇವಾಗ ಹೋಲ್ಸ್ಗಳಿದೆ, ಆ ಹೋಲ್ಸ್ನ ಸಿಲಿಂದ ಕ್ಲೀನಾಗಿ ಕ್ಲೋಸ್ ಮಾಡ್ಕೊಬೇಕು, ಇಲ್ಲಾಂತಂದರೆ ವಾಟರ್ ಲೀಕ್ ಆಗ್ತಾ ಇರುತ್ತೆ. ಈ ಫ್ರಿಡ್ಜ್ ಬಾಕ್ಸ್ ಸೆಟಪ್ನ ನನ್ನ ಗಪಿ ಪೌಂಡ್ ಹತ್ರನೇ ಇವಾಗ ಸೆಟಪ್ ಮಾಡ್ಕೋತಾ ಇದ್ದೀನಿ. ಸೊ ಸಿಲೆಲ್ಲ ಹಾಕಾಗಿದೆ, ಕಂಪ್ಲೀಟಾಗಿ ಗ್ಯಾಪ್ಸ್ ಎಲ್ಲ ಕವರ್ ಆಗಿದೆ ಅನ್ನೋದೊಂದು ಡೌಟ್ ಇದೆ. ಅದಕ್ಕೋಸ್ಕರ ಇವಾಗ ಓವರ್ನೈಟ್ ಇದಕ್ಕೆ 2 ಬಕೆಟ್ ನೀರು ಹಾಕ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಚೆಕ್ ಮಾಡಬೇಕು. ಸೊ ಇವಾಗ ಆಲ್ರೆಡಿ 2 ಬಕೆಟ್ ನೀರು ಹಾಕಿದ್ದೀನಿ. ಸೊ ಮಾರ್ಕ್ ಕೂಡ ಮಾಡ್ಕೊಂಡಿದ್ದೀನಿ ಎಷ್ಟಿದೆ ನೀರು ಅಂಥೇಳಿ. ಸೊ ನೆಕ್ಸ್ಟ್ ಡೇ ಲೀಕೇಜ್ ಏನಾದ್ರು ಇದ್ದರೆ ಗೊತ್ತಾಗುತ್ತೆ. ಓವರ್ನೈಟ್ ಇಟ್ಟ ಮೇಲೂ ಲೀಕೇಜ್ ಏನೂ ಆಗಿರಲಿಲ್ಲ. ಸೊ ಇವಾಗ ಸೆಟಪ್ ಮಾಡ್ತಾಯಿದ್ದೀನಿ. ಫುಲ್ ನೀರು ತುಂಬಿಸ್ಕೊಂಡಾಗಿದೆ ಆಲ್ರೆಡಿ, ಆ್ಯಂಡ್ ತುಂಬ ಬೋರ್ ಕಾಣಿಸ್ತಾಯಿತ್ತು. ಅದಕ್ಕೋಸ್ಕರ ಈ ವಾಟರ್ ಪ್ಲ್ಯಾಂಟ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ವಾಟರ್ ಪ್ಲ್ಯಾಂಟ್ಸ್ ಇಡುವಾಗ ತುಂಬ ನಿಧಾನಕ್ಕೆ ಇಡಬೇಕು, ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿರೋ ಮಡ್ಡೆಲ್ಲ ಫುಲ್ ವಾಟರ್ ಜೊತೆ ಮಿಕ್ಸ್ ಆಗಿಬಿಡುತ್ತೆ. ಯೂಶ್ವಲಿ ಮೆಲ್ಲೆ ಇಟ್ಟರೂ ಕೂಡ ಲೈಟಾಗಿ ಮಿಕ್ಸ್ ಆಗೇ ಆಗುತ್ತೆ. ಇದು ಒಂದು ಪ್ಲ್ಯಾಂಟ್ ಸಾಲಲ್ಲ, ಅದಕ್ಕೋಸ್ಕರ ಇನ್ನೊಂದು ಲೋಟಸ್ ಪ್ಲ್ಯಾಂಟ್, ಚಿಕ್ಕ ಒಂದು ಪ್ಲ್ಯಾಂಟ್ ಇದೆ, ಅದನ್ನ ಕೂಡ ಇದರಲ್ಲೇ ಇಡ್ತಾಯಿದ್ದೀನಿ. ಇದನ್ನು ಕೂಡ ಮೆಲ್ಲೆ ಇಡಬೇಕು, ಇಲ್ಲ ಕೆಸರೆಲ್ಲ ನೀರಿಗೆ ಮಿಕ್ಸ್ ಆಗಿಬಿಡುತ್ತೆ. ಇವೆರಡು ಪ್ಲ್ಯಾಂಟ್ ಹಾಕಿ ಕೂಡ ಮನಸ್ಸಿಗೆ ಯಾಕೋ ಸಮಾಧಾನ ಅನಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಲೋಟಸ್ ಪ್ಲ್ಯಾಂಟ್ ಇತ್ತು, ಅದನ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಈ ಟ್ಯಾಂಕ್ ಸೆಟಪ್ಗೆ ನನ್ನ ಹತ್ರ ಇರೋ ಪಾಂಡಾಮೂಲಿ ಫಿಶಸ್ನ ಬಿಡೋಣ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಇಲ್ಲೊಂದು 100+ ಫಿಶಸ್ ಇದೆ. ಸೊ ಇದನ್ನೆಲ್ಲ ಈ ಟ್ಯಾಂಕಿಗೆ ಬಿಡ್ತಾಯಿದ್ದೀನಿ. ನನ್ನ ಹತ್ರ ಒಂದೇ ಒಂದು ಏಂಜಲ್ ಇತ್ತು, ಅದನ್ನ ಕೂಡ ಇದಕ್ಕೆ ಬಿಡ್ತಾಯಿದ್ದೀನಿ. ಇನಿಷಿಯಲಿ ನಾನು ತಂದಿದ್ದು 2 ಪೇರ್ ಪಾಂಡಾಮೂಲಿ ಫಿಶಸ್ಸು. ಸೊ ಅದೇ ಇವಾಗ ಬ್ರೀಡಾಗಿ ಹಂಡ್ರೆಡ್ಸ್ ಆಫ್ ಫಿಶಸ್ ಆಗಿದೆ. ಈ ಥರ ಬಜೆಟ್ ಫ್ರೆಂಡ್ಲಿಯಾಗಿ ಫಿಶ್ ಸೆಟಪ್ ಮಾಡಿ ಇದರಲ್ಲಿ ಫಿಶ್ ಬಿಟ್ಟರೆ ತುಂಬ ಚೆನ್ನಾಗಿ ಗ್ರೋತು ಬರುತ್ತೆ, ಆ್ಯಂಡ್ ಫಾಸ್ಟ್ ಬ್ರೀಡಿಂಗ್ ಕೂಡ ಆಗ್ತಾ ಇರುತ್ತೆ. ನನ್ನ ಹತ್ರ ಇರೋ ಪಾಂಡಾಮೂಲಿ ಪೇರೆಂಟ್ ಸೈಜ್ ಬಂದು ನಿಯರ್ಲಿ 4 ಇಂಚಸ್ ತನಕ ಇದೆ. ಸೊ ನಿಯರ್ಲಿ ಇದು 5 ಇಂಚಸ್ ತನಕನೂ ಬರುತ್ತೆ. ನೋಡಿ, ಇವೆಲ್ಲ ಮೇಲ್ಸು ಒಳ್ಳೆ ಸೈಜಲ್ಲಿ ಬಂದಿದೆ, ಆ್ಯಂಡ್ ಬೇಬೀಸ್ ಕೂಡ ಒಳ್ಳೆ ಸೈಜಲ್ಲೇ ಬರುತ್ತೆ. ಇವಕ್ಕೆ ನಾನು ಫುಡ್ ಹಾಕ್ತಾ ಇರೋದು 2 ಟೈಪ್ ಫುಡ್ಡು. ಜಾಸ್ತಿ ಯಾವ ಫುಡ್ಡು ಕೂಡ ಇದಕ್ಕೆ ಹಾಕಿ ಮೇಂಟೈನ್ ಮಾಡ್ತಾಯಿಲ್ಲ, ಜಸ್ಟ್ 2 ಸಿಂಪಲ್ ಫುಡ್ಸ್ ಅಷ್ಟೇ. ಇವಾಗ ಈ ಫಿಶಸ್ಗೆ ಎಗ್ ಯೋಕ್ ಹಾಕ್ತಾಯಿದ್ದೀನಿ. ಈ ಫ್ರಿಡ್ಜ್ ಬಾಕ್ಸ್ ಸೆಟಪ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದ್ರದ್ದು ಅಪ್ಡೇಟ್ ನೆಕ್ಸ್ಟ್ ವೀಡಿಯೋಸಲ್ಲಿ ಬರ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.